ಧನ್ವೀರ್ ಅವರ ಕೈವ ಸಿನಿಮಾ ನೋಡಿದ್ಮೇಲೆ ನಿಮಗೆ ಒಂದ್ ರೀತಿ ಟ್ರೂ ಲವ್ ಅಂದ್ರೆ ಏನು ಹೆಂಗಿರ್ತದೆ ಅಂತ ಕರೆಕ್ಟ್ ಆಗಿ ಒಂದು ಲೆವೆಲ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ಇನ್ನು ಈ ಮೂವಿ ರಿಲೀಸಿಗೆ ಇವತ್ತಿಗೆ ಒಂದು 3 ವಾರ ಕಂಪ್ಲೀಟ್ ಆಗಿದೆ. ಇವತ್ತಿಗೆ ಥಿಯರಿನ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಫುಲ್ ಮೂವಿ ರಿವ್ಯೂನ ಮಾಡ್ತಾ ಇದ್ದೀನಿ. ಮೂವಿ ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಿಮ್ಮ ಚಾನಲ್ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೂವಿ ಶುರು ಆಗದೆ ಒಂದು ಕಾಮಿಡಿ ಗೇಮ್ ಇಂದ. ಯಾವ್ದೋ ಒಂದು ಹಳ್ಳಿಯಿಂದ ಕೈಬಾ ಅನ್ನೋ ವ್ಯಕ್ತಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾನೆ. SSLC ಪಾಸ್ ಮಾಡ್ಕೊಂಡು ಒಂದು ಯಾವ್ದಾದ್ರು ಒಂದು ಆಟದಲ್ಲಿ ಚೆನ್ನಾಗಿ ಹೆಸರು ಮಾಡಿ ಒಂದೊಳ್ಳೆ ಕೆಲಸ ತಗೊಳ್ಳೋಣ ಅಂತ. ಈ ಕಬಡ್ಡಿ ಆಟದಲ್ಲಿ ಧನ್ವೀರ್ ಗೆದ್ದು ಅವನ ಮುಖ ಪರಿಚಯನ ಮಾಡ್ಕೊತಾನೆ ಜನಗಳ ಮಧ್ಯದಲ್ಲಿ. ಇನ್ನು ರೋಜಿ ಗೆಸ್ಟ್ ಹೌಸ್ ಅಂತ ಒಂದು ಜಾಗ, ತುಂಬಾ ವಿಶಾಲವಾದಂತ ಜಾಗ. ರೋಜಿ ಅಂತ ಹುಡುಗಿ ಇರ್ತಾಳೆ, ಒಂದ್ ರೀತಿ ಕಾಲ್ ಗರ್ಲ್. ಅರ್ಥ ಆಗಿದೆ ಅಲ್ವಾ? ಈ ಜಾಗದಲ್ಲಿ 3 ತ್ರಿಮೂರ್ತಿಗಳು ಇರ್ತಾರೆ. ಒಬ್ಬ ಬಂದು ಪಕಾಲಿ ಅಂತ, ಇನ್ನೊಬ್ಬ ಬಂದು ಮೂಗ್ಬಡ್ ತಂಬು ಅಂತ. ಇದ್ರಲ್ಲಿ ಫೇಮಸ್ ಅವರು. ಇವ್ರು 3 ಜನ ಸೇರ್ಕೊಂಡು ಆ ರೋಜಿ ಗೆಸ್ಟ್ ಹೌಸ್ ಒಳಗಡೆ ಇಲ್ಲಿಗಲ್ ಆಗಿ ಪರ್ಮಿಟ್ ಗಳನ್ನ ಕೊಡ್ತಾ ಇರ್ತಾರೆ. ಈ ದೊಡ್ಡ ದೊಡ್ಡ ಲಾರಿಗಳು ಬರ್ತಾವಲ್ಲ, ಅವಕ್ಕೆಲ್ಲ ಆಲ್ ಇಂಡಿಯಾ ಪರ್ಮಿಟ್ ಕೊಡ್ತಾರೆ ನೋಡಿ. ಒಂದು ಶೀಟ್ ಕೊಡ್ತಾರಲ್ಲ ಗೌರ್ಮೆಂಟ್ ಕಡೆಯಿಂದ, ಅದಕ್ಕೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಬಿಟ್ಟು ಒರಿಜಿನಲ್ ಕಾಪಿನ ತಗೋಬೇಕಾಗುತ್ತೆ. ಆದ್ರೆ ಇವ್ರು 3 ಜನ ಸೇರ್ಕೊಂಡು ಇಲ್ಲಿಗಲ್ ಆಗಿ ಫೇಕ್ ಪರ್ಮಿಟ್ ಗಳನ್ನ ಕೊಟ್ಕೊಂಡು ದುಡ್ಡು ಮಾಡ್ತಾ ಇರ್ತಾರೆ. ದಿನಕ್ಕೆ ಒಂದು 20-25 ಸಾವಿರ ಮಾಡ್ಬಿಡ್ತಾರೆ. ಇವ್ರು 3 ಜನ ಸೇರ್ಕೊಂಡು ಕ್ಲಬ್ ಅಲ್ಲಿ ರೋಜಿ ಜೊತೆ ಎಂಜಾಯ್ ಮಾಡೋ ಟೈಮ್ ಅಲ್ಲಿ ರಾಮ್ಲಾಲ್ ಅವನು ಒಬ್ಬ ದೊಡ್ಡ ರೋಡಿನೇ. ಬೆಂಗಳೂರಲ್ಲಿ ಏನೇ ದಂಧೆಗಳು ಮಾಡಿದ್ರು ಅವ್ನಿಗೆ ಶೇರ್ ಹೋಗ್ತಾ ಇರ್ತದೆ. ಇವ್ರು 3 ಜನ ಸೇರ್ಕೊಂಡು ಈ ಕಂತ್ರಿ ಕೆಲಸ ಮಾಡ್ತಾ ಇರೋದು ರಾಮ್ಲಾಲ್ ಗೊತ್ತಾಗ್ಬಿಟ್ಟು ಕ್ಲಬ್ಗೆ ಬಂದು 3 ಜನಕ್ಕೂ ವಾರ್ನಿಂಗ್ ಕೊಟ್ಬಿಟ್ಟು, ನೀವು ಮಾಡೋ ಈ ದಂಧೆಯಲ್ಲಿ 40% ನನಗೆ ಬೇಕು ಅಂತ 3 ಜನಕ್ಕೂ ಕ್ಯಾಕರಿಸಿ ಹೋಗುದು ಎಲ್ಲರಿಗೂ ಅವಮಾನ ಮಾಡಿ ರಾಮ್ಲಾಲ್ ಹೊರಟೋಗ್ತಾನೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಮುಖ ಪರಿಚಯ. ದೇವಸ್ಥಾನದಲ್ಲಿ ದೇವ್ರು ನೋಡೋಕ್ ಆಗ್ದೇನೆ ಹೀರೋ ತಲೆಗೆ ತೆಂಗಿನಕಾಯಿ ಹೊಡೆದು ಹೀರೋಯಿನ್ ಮುಖ ಪರಿಚಯ ಅಲ್ಲಾಗುತ್ತೆ. ಅವನಿಗೆ ಅವಾಗ್ಲೇ ಒಳಗಡೆಯಿಂದ ಹುಟ್ಟುಬಿಟ್ಟಿರ್ತದೆ ಲವ್. ಇನ್ನು ಹೀರೋಯಿನ್ ಮೇಘ ಶೆಟ್ಟಿ ಅವರು ಮುಸ್ಲಿಂ ಗರ್ಲ್ ಆಗಿ ಕಾಣಿಸ್ಕೊತಾರೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ರಾಮ್ಲಾಲ್ ಮಾಡಿರೋ ಅವಮಾನ ತಡ್ಕೊಳಕ್ಕಾಗದೆ 3 ಜನ ಸೇರ್ಕೊಂಡು ಫುಲ್ ಮೀಟಿಂಗ್ ಮಾಡ್ತಾ ಇರ್ತಾರೆ. ಏನಾದ್ರು ಮಾಡಿ ರಾಮ್ಲಾಲ್ನೇ ಮುಗಿಸ್ಬಿಡ್ಬೇಕು ಅನ್ನೋ ರೇಂಜ್ಗೆ ಪ್ಲಾನ್ ಮಾಡ್ಕೊತಾ ಇರ್ತಾರೆ. ಅಂತ ಟೈಮಲ್ಲಿ ಅವ್ರ 3 ಜನಕ್ಕೂ ಒಬ್ಬ ಸೆಕ್ರೆಟರಿ ಅಂತ ಪೊಲೀಸ್ ಇನ್ಫಾರ್ಮರ್ ಇರ್ತಾನೆ. ಅವನು ಕೆಲವೊಂದಷ್ಟು ಐಡಿಯಾಗಳನ್ನ ಕೊಡ್ತಾ ಬರ್ತಾನೆ. ದೇವರಾಜ್ ಜೊತೆ ಸೇರ್ಕೊಂಡ್ಬಿಟ್ರೆ ಈ ರಾಮ್ಲಾಲ್ಗೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ದೇವರಾಜ್ಗೆ ಒಂದು 40% ಕೊಟ್ಬಿಟ್ಟು ಅವನ ಜೊತೆಗೆ ಸೇರ್ಕೊಂಡ್ಬಿಡಾರ ಅಂತ ಈ ಪೊಲೀಸ್ ಇನ್ಫಾರ್ಮರ್ ಅವ್ರ 3 ಜನಕ್ಕೂ ಐಡಿಯಾ ಕೊಟ್ಬಿಡ್ತಾರೆ. ಆದ್ರೆ ದೇವರಾಜ್ ಜೊತೆ ಸೇರ್ಕೊಳಕ್ ಒಂದು ಐಡಿಯಾ ಬೇಕಲ್ವಾ? ಒಂದ್ ಯಾವ್ದಾದ್ರು ದೊಡ್ಡ ತಲೆನ ತೆಗೆದ್ರೆ ಸ್ವಲ್ಪ ಫೇಮಸ್ ಆಗ್ತೀರಾ, ಆಮೇಲೆ ದೇವರಾಜ್ ಜೊತೆ ಸೇರ್ಕೋಬಹುದು ಅಂತ ಪೊಲೀಸ್ ಇನ್ಫಾರ್ಮರ್ ಐಡಿಯಾ ಕೊಟ್ಬಿಡ್ತಾನೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ಗೆ ಕಾಳಾಗ್ತಾ ಇರ್ತಾನೆ. ಚೆನ್ನಾಗಿರೋ ಟೇಪ್ ರೆಕಾರ್ಡರ್ನ ಹೊಡೆದಾಕಿ ಅವರ ಮನೆಗೆ ಹೋಗಿ ರಿಪೇರಿ ಮಾಡಿಸ್ಕೊಂಡು ಅದೇ ಗ್ಯಾಪ್ ಅಲ್ಲಿ ಹುಡುಗಿನ ನೋಡ್ಕೊಂಡ್ಬಿಡ್ತಾನೆ. ಇನ್ನು ದಿನಗಳು ಕಳೀತಾ ಅವನು ಅಲ್ಲಿ ಹೋಗೋದು, ರಿಪೇರಿ ಮಾಡಿಸೋದು, ಪರಿಚಯ ಮಾಡ್ಕೊಳ್ಳೋದು, ಮಾತಾಡ್ಸೋದು, ಅವ್ರ ಅಪ್ಪನ ಹಿಂಗೆ ಮಾಡ್ತಾ ಒಂದ್ ಲೆವೆಲ್ಗೆ ಹೀರೋಯಿನ್ ಸ್ವಲ್ಪ ಸ್ಮೈಲ್ ಮಾಡೋ ರೇಂಜ್ಗೆ ಪರಿಚಯ ಆಗ್ಬಿಡ್ತಾನೆ. ಇನ್ ನೆಕ್ಸ್ಟ್ ಸೀನ್ ಅಲ್ಲಿ ಪೊಲೀಸ್ ಇನ್ಫಾರ್ಮರ್ ಹೇಳ್ದಂಗೆ ಯಾವ್ದಾರ ಒಂದು ದೊಡ್ಡ ತಲೆನ ಹುಡುಕ್ತಾ ಗೋವಿಂದ ಅನ್ನೋ ಒಂದು ಕ್ಯಾರೆಕ್ಟರ್ನ ಹುಡುಕೋತಾರೆ. ಇವನ್ಗೂ ದೇವರಾಜ್ಗೂ ಆಗ್ ಬರಲ್ಲ, ಆಗ್ಲಿ ದುಶ್ಮನಿ. ಗೋವಿಂದನೇ ಎತ್ಬಿಟ್ರೆ ದೇವರಾಜ್ಗೆ ಹತ್ರ ಆಗ್ಬಿಡ್ಬೋದು ಅಂತ ಅವ್ರ ಪ್ಲಾನ್. ಒಂದ್ಸರಿ 3 ಜನಕ್ಕೂ ಆ ಗೋವಿಂದನ ಮುಖನ ತೋರಿಸ್ಬಿಡ್ತಾನೆ ಈ ಪೊಲೀಸ್ ಇನ್ಫಾರ್ಮರ್. ಮುಖ ನೋಡಿದ್ಮೇಲೆ ಸ್ಕೆಚ್ ರೆಡಿ ಆಗೋಗುತ್ತೆ. ನೆಕ್ಸ್ಟ್ ಆ ಗೋವಿಂದನ ತಲೆನ ಕತ್ತರಿಸೋದಕ್ಕೆ ಇವ್ರು 3 ಜನ ಪ್ಲಾನ್ ರೆಡಿ ಮಾಡ್ಕೋತಾರೆ. ಇಲ್ಲಿ ಊರೊಳಗೆ ಯಾರೋ ಒಬ್ರು ನಾಟಕ ಮಾಡೋದಕ್ಕೆ ಬಂದವ್ರೆ. ಸಡನ್ ಆಗಿ ಆ ಹುಡುಗಿಗೆ ಏನೋ ಒಂದು ಕತ್ತಿ ಬಂದು ಬೀಳಬೇಕು ಅನ್ನೋಷ್ಟರಲ್ಲಿ ಹೀರೋ ಬಂದು ಕಾಪಾಡ್ಬಿಡ್ತಾನೆ. ಅಲ್ಲಿ ಒಂದು ಸಿಂಪತಿ ಕ್ರಿಯೇಟ್ ಆಯ್ತು. ಕೈಗೆ ಸ್ವಲ್ಪ ಏಟಾಗಿದೆ. ಹುಡುಗಿ ಮನೆಗೆ ಕರ್ಕೊಂಡೋಗಿ ಅವಳೇ ಫಸ್ಟ್ ಏಡ್ ಮಾಡಿ ಬ್ಯಾಂಡೇಜ್ ಎಲ್ಲ ಹಾಕ್ತಾಳೆ. ಚೆನ್ನಾಗಿರುತ್ತೆ. ಅದಲ್ಲದೆ ಹೀರೋಯಿನ್ ತಂದೆಗೆ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ. ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ಕವಳ ಹಾಕ್ತಾರೆ. ತಿನ್ಕೊಂಡು ಅದೇ ಗ್ಯಾಪಲ್ಲಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತಾನೆ. ಇದೇ ಗ್ಯಾಪಲ್ಲಿ ಮೊದಲನೇ ಸಾರಿ ಕಬಡ್ಡಿ ಆಡ್ಕೊಂಡಲ್ಲ, ಅವ್ರ ಜೊತೆಗೆ ಸ್ವಲ್ಪ ಕಿರಿಕು ಅವ್ರ ಹುಡುಗಿನ ರೇಗಿಸ್ತಾ ಇರ್ತಾರೆ. ಸದ್ಯದಲ್ಲಿ ಬಂದು ಅವ್ನು ಕಾಪಾಡ್ಕೊಂಡ್ಬಿಡ್ತಾನೆ. ಅದೇ ಗ್ಯಾಪಲ್ಲಿ ಹುಡುಗಿಗೆ ಲವ್ ಲೆಟರ್ ಕೊಟ್ಟೇ ಬಿಡ್ತಾನೆ ನಮ್ಮ ಹೀರೋ. ಲವ್ ಲೆಟರ್ ಕೊಟ್ಟಾಯ್ತು ಅನ್ನೋಷ್ಟರಲ್ಲಿ ಮತ್ತೆ ಕಬಡ್ಡಿ ಗ್ಯಾಂಗ್ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಚೆನ್ನಾಗಿ ಹೊಡೆದಾಡ್ಬಿಡ್ತಾರೆ. ಇಲ್ಲಿ ಧನ್ವೀರ್ ಹುಚ್ಚನಾಗಿ ಹೊಡೆದಾಕ್ಬಿಡ್ತಾನೆ. ಅವ್ನು ಹುಡುಗಿ ಎದುರುಗಡೆ ಸ್ವಲ್ಪ ಪರವಾಗಿಲ್ಲ ಅನ್ಕೊಳ್ಳೋ ರೇಂಜ್ಗೆ ಅವಳು ಥಿಂಕ್ ಮಾಡ್ಲಿ ಅನ್ನೋರಿಗೆ ಚೆನ್ನಾಗಿ ವಾಚ್ಬಿಡ್ತಾನೆ. ಅದಲ್ಲದೆ ಕಾಮಿಡಿಗೆ ಸ್ವಲ್ಪ ಒಬ್ಬ ಫ್ರೆಂಡ್ ಕೂಡ ಇಟ್ಕೊಂಡಿರ್ತಾನೆ. ಇನ್ನು ಇವ್ನ ಫ್ರೆಂಡ್ ಇರೋದು ಆ ಗೋವಿಂದಣ್ಣನ ಗೆಸ್ಟ್ ಹೌಸ್ ಅಲ್ಲಿ. ಅವಾಗ ಗೋವಿಂದಣ್ಣ ಬಂದು ಅಲ್ಲಿ ಮಸಾಜ್ ಮಾಡಿಸ್ಕೊಂಡು ಲೈಟ್ ಆಗಿ ಅದು ಇದು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಇವರೇ ಕೈವನ್ಗೆ ಒಂದು SLC ಮಾಸ್ಕ್ ಕಡಿಸ್ಕೊಂಡು ಎಲ್ಲಾರು ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ತೀನಿ ಅಂತ ಕರ್ಸಿರ್ತಾರೆ. ಇದೇ ಗ್ಯಾಪ್ ಅಲ್ಲಿ ಹುಡುಗಿಗೂ ತುಂಬಾ ಲವ್ ಆಗಿರುತ್ತೆ, ಏನೋ ಗೊತ್ತಿಲ್ಲ. ಪಾಪ ಬಂದು ಓಡ್ತಾ ಇರ್ತಾಳೆ. ಅಷ್ಟರಲ್ಲಿ ಹಿಡ್ಕೊಂಡ್ಬಿಟ್ಟು ಕೇಳ್ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಪಾಪ ಅವಳು ಮೂಗಿ ಅಂತ. ಅವಳು ಮೂಗಿ ಅಂತ ಗೊತ್ತಿದ್ರು ಕೂಡ ಅವಳನ್ನ ಮನಸಾರ ತುಂಬಾ ಪ್ರೀತಿಸಿ ಇಲ್ಲಿ ಇಟ್ಕೊಬಿಡ್ತಾನೆ. ಇನ್ನು ಆ ತ್ರಿಮೂರ್ತಿಗಳು ಸೇರ್ಕೊಂಡು ಗೋವಿಂದಣ್ಣಗೆ ಸ್ಕೆಚ್ ಹಾಕ್ತಾರೆ. ಇನ್ನು ಈ ಕಡೆ ನಮ್ಮ ಹೀರೋಯಿನ್ ಜೊತೆ ಒಂದು ದೊಡ್ಡ ಲೆವೆಲ್ ಅಲ್ಲಿ ಒಂದು ಫೋಟೋ ತೆಗಿಸ್ಬೇಕು ಅಂತ ಇಬ್ರು ಹೊಸ ಬಟ್ಟೆನ ತಗೊಂಡು ರೆಡಿ ಆಗಿರ್ತಾರೆ. ಇಲ್ಲಿ ಈ ಕಡೆ ಗೋವಿಂದಣ್ಣ ಅದೇ ಮಸಾಜ್ ಪಾರ್ಲರ್ ಒಳಗಡೆ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿರ್ತಾನೆ. ಅದೇ ಟೈಮ್ ಸರಿ ಅಂತ ಸ್ಕೆಚ್ ಹಾಕ್ತಾರೆ ಇವ್ರು 3 ಜನ ಸೇರ್ಕೊಂಡು. ಬೇರೆ ಕಡೆ ಕಪಾಲಿ ಥಿಯೇಟರ್ ಬಿದ್ದು ಎಲ್ಲಾ ಜನಗಳಿಗೆಲ್ಲ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ಗೋವಿಂದಣ್ಣ ಸಡನ್ ಆಗಿ ಸೀಕ್ರೆಟ್ ಡೋರ್ ಇಂದ
ಬೇಗ ಹೆಲ್ಪ್ ಮಾಡೋದಕ್ಕೆ ಅಂತ ಓಡಾಡ್ತಾನೆ. ಸೊ ಅದೇ ಟೈಮ್ಗೆ ಹೀರೋಯಿನ್ ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ ಗೋವಿಂದಣ್ಣ ಇದ್ದ ಜಾಗದಲ್ಲಿ. ಕೈವನಿಗೆ ಬಂದು ವೆಯ್ಟ್ ಮಾಡ್ತಾರ ಅಂತ ವಿಷಯ ಲೇಟ್ ಆಗಿ ಗೊತ್ತಾಗುತ್ತೆ. ಸೊ ಆ 3 ಜನ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರಲ್ಲ ಎತ್ತು ಬಿಡೋಣ ಗೋವಿಂದಣ್ಣ ಅಂತ. ಬಟ್ ಅಲ್ಲಿ ಗೋವಿಂದಣ್ಣ ಸಿಗಲ್ಲ, ಬಟ್ ಹೀರೋಯಿನ್ ಸಿಕ್ಕಾಕೊಡ್ತಾಳೆ. ಅವಳಿಗೆ ಚೆನ್ನಾಗಿ ಹೊಡೆದು ಬಡ್ದು ರೇಪ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಅವಳಿಗೆ ಹಂಗಾಗಿದೆ ಅಂತ ಗೊತ್ತಾಗ್ಬಾರ್ದು ಅಂತ ಹೀರೋ ಚೆನ್ನಾಗಿ ಒಳ್ಳೆ ಮುಗ್ಧ ತರ ನೀಟಾಗಿ ನೋಡ್ಕೋತಾನೆ. ಅವಳ ಆ ಪರಿಸ್ಥಿತಿನೆಲ್ಲ ಮರೆತು ವಾಪಸ್ಸು ಒಂದ್ ಲೆವೆಲ್ಗೆ ರೆಡಿ ಆಗೋವರೆಗೂ ನೀಟಾಗಿ ನೋಡ್ಕೋತಾನೆ. ಅದೇ ಗ್ಯಾಪ್ ಅಲ್ಲಿ ಇಬ್ರು ನೀಟಾಗಿ ಊರ್ ಮಧ್ಯೆ ಜನಗಳ ಮಧ್ಯೆ ಮದುವೆ ಆಗ್ಬಿಡ್ತಾರೆ. ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ಕೈವನ್ನ ರೌದ್ರಾವತಾರ. ಅವ್ಳ ಹುಡುಗಿಗೆ ಈ ರೀತಿ ಮಾಡಿರೋದು ಗೊತ್ತಾದ್ಮೇಲೆ ಯಾರಾದ್ರೂ ಸುಮ್ನೆ ಇರ್ತಾರ, ಅವನು ಸುಮ್ನೆ ಇರಲ್ಲ. ಗೋವಿಂದಣ್ಣನ ಹತ್ರ ಹೋಗಿ ವಿಚಾರಿಸ್ತಾನೆ. ಅವನಿಗೆ ದ್ವೇಷ ಇರೋದು ದೇವರಾಜನ್ ಬಿಟ್ರೆ ಇನ್ಯಾರು ಇಲ್ಲ ಅಂತ ಗೊತ್ತಾಗುತ್ತೆ. ಕೈವ ದೇವರನ್ನ ಹುಡುಕೊಂಡು ಹೋಗ್ತಾನೆ. ಕೈವ ಅಲ್ಲಿ ಹೋಗಿ ಕೇಳಿದ್ಮೇಲೆ ಅವನು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಇನ್ಯಾರಾಗಿರ್ಬೋದು ಅಂತ ತಲೆ ಕೆಡಿಸ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ. ಪೊಲೀಸ್ ಕ್ರಿಮಿನಲ್ ರೆಕಾರ್ಡ್ಸ್ನೆಲ್ಲ ತಗ್ಸಿ ತೋರಿಸ್ತಾ ಇರ್ತಾರೆ ಹುಡುಗಿಗೆ. ಇವನ ಮಾಡಿದವ್ರು ಯಾರು ಅಂತ ತಗ್ಸಿ ಹುಡುಕ್ತಾ ಇರ್ತಾರೆ. ಆ ಟೈಮ್ಗೆ ಸಿಗಾಕೊಂಡ್ಬಿಡ್ತಾನೆ ಮೂಗ್ಬಟ್ ತಂಬು ಸಿಗಾಕೊಂಡ್ಮೇಲೆ ಅವ್ರ ಗ್ಯಾಂಗ್ ಎಲ್ಲ ಗೊತ್ತಾಗ್ಬಿಡ್ತದೆ. ಈಗ ಶುರು. ಕೈವು ಹೋಗಿ ಕಲ್ಯಾಣ ಅವ್ರು ಇರೋಂತ ಜಾಗ ಅಂದ್ರೆ ರೈಸ್ ಮಿಲ್ ಏನ್ ನಡೆಸ್ತಾ ಇರ್ತಾನೆ ಅಲ್ಲಿಗೆ ಹೋಗಿ ಅವನ ಹೆಂಡತಿ ಮುಂದೆನೆ ಅವನ ಮುಖನ ದೇಹನ ಬಾಗದು ಇಟ್ಟುಬಿಡ್ತಾನೆ. ಒಂದು ವಿಕೆಟ್ ಔಟ್. ಇಲ್ಲಿ ಈ ಕೊಲೆ ಆದ್ಮೇಲೆ ಪೊಲೀಸರು ಸುಮ್ಮನೆ ಇರ್ತಾರ, ಹುಡುಕ್ತಾರೆ ಕೈವನ್ನು ಅರೆಸ್ಟ್ ಮಾಡ್ಬೇಕು ಅಂತ. ಆದ್ರೆ ಗೋವಿಂದಣ್ಣ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ಅವನಿಗೆ ನೀಟಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ, ಇವ್ರನ್ನೆಲ್ಲ ಮುಗಿಸ್ಬಿಡು ಅಂತ. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಕಲೀಂ. ಇನ್ನು ಇವನ್ ಕೆಲಸ ಮಾಡಿಸೋಂತ ಜಾಗಕ್ಕೆ ಸೈಲೆಂಟ್ ಆಗಿ ನೀರ್ ಕೊಡೋರಿಗೆ ಎಂಟ್ರಿ ಆಗಿ ಸಣ್ಣದೊಂದು ಕತ್ತಿ ಇಲ್ಲ ಸರಿಯಾಗಿ ಒಂದಿಷ್ಟು ಉದ್ದ ಇರ್ಬೋದೇನೋ ಕಲೀಲ್ ಹೋಗಿ ಆ ಕತ್ತಿ ಮೇಲೆ ಬಿದ್ಕೊಂಡ್ಬಿಡ್ತಾನೆ. ಎಂತ ಡಿಫ್ರೆಂಟ್ ಕೊಲೆ ಗೊತ್ತಾದ್ರು. ಸೀದಾ ಇದು ಒಳಕಾಡಿ ಟಿವಿಕೊಂಡು ಹಿಂಗ್ ಬಂದ್ಬಿಡ್ತದೆ ಕತ್ತಿ. ಅದು ನೋಡಿ ಎಲ್ಲ ಗಾಬರಿ ಆಗಿ ಚೆಲ್ಲಾಪಿಲ್ಲಿಯಾಗಿ ಓಡಾಡ್ಬಿಡ್ತಾರೆ. ಇಲ್ಲಿಗೆ ಕಲೀಲ್ ಮ್ಯಾಟ್ರು ಕ್ಲೋಸ್. 2ನೇ ವಿಕೆಟ್ ಔಟ್. ಇನ್ನು ಕೊನೆಯದಾಗಿ ಉಳ್ಕೊಂಡಿರೋದು ಮೂಗ್ಬಡ್ ತಂಬು ಒಬ್ನೇ. ಇವ್ರಿಬ್ರು ಕೊಂದ್ಮೇಲೆ ಪಕ್ಕ ಇವನ್ ನನ್ನನ್ನು ಕೊಲ್ತಾನೆ ಅಂತ ಹಿಂದೆ ವಾರ್ನಿಂಗ್ ಕೊಟ್ಟಿದ್ದ ರಾಮ್ಲಾಲ್ ಹತ್ರನೇ ಹೋಗಿ ಹೆಲ್ಪ್ ಕೇಳ್ತಾನೆ. ಆದ್ರೆ ಅವರು ಹೆಲ್ಪ್ ಮಾಡಲ್ಲ, ಜಾಡ್ಸಿ ಒದ್ ಕಳಿಸ್ಬಿಡ್ತಾರೆ. ರಾಮ್ಲಾಲ್ ಏನೋ ಹಿಂಗ ಅಂದ್ಬಿಟ್ಟು ನೆಕ್ಸ್ಟ್ ಪೊಲೀಸರ ಹತ್ರನೇ ಹೋಗಿ ಸರೆಂಡರ್ ಆಗ್ಬಿಡೋಣ, ಜೈಲಲ್ಲಾದ್ರೂ ಜೀವನ ಉಳ್ಕೊಳ್ತದೆ, ಅಲ್ಲಾದ್ರೂ ಜೀವನ ಮಾಡೋಣ ಅಂತ ಪೊಲೀಸರ ಹತ್ರ ಸರೆಂಡರ್ ಆಗೋದಕ್ಕೆ ಅಂತ ಹೋಗ್ತಾನೆ. ಬಟ್ ಪೊಲೀಸರು ಕೂಡ ಅರೆಸ್ಟ್ ಮಾಡಲ್ಲ. ಸಾಕ್ಷಿ ಇಲ್ಲದೆ ಕರೆಕ್ಟಾಗಿ ನೀನೇ ಆ ಹುಡುಗಿನ ರೇಪ್ ಮಾಡಿದ್ಯಾ ಅಂತ ಸಾಕ್ಷಿ ಇಲ್ದೇನೆ ಅರೆಸ್ಟ್ ಮಾಡೋದಕ್ಕಾಗಲ್ಲ ಅಂತ ಒದ್ದು ಅಲ್ಲಿಂದ ಆಚೆ ಕಟ್ಬಿಡ್ತಾರೆ. ಏನ್ ಯಾವ್ದು ಎಲ್ಲ ರಿಟರ್ನ್ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ರೋಜಿ ಗೆಸ್ಟ್ ಹೌಸ್ಗೆ ಹೋಗ್ಬಿಟ್ಟು ಅಲ್ಲೇ ಬಚ್ಚಿಟ್ಕೊಬಿಡೋಣ ಅಂತ ಪ್ಲಾನ್ ಹಾಕೋತಾನೆ. ರೋಜಿನೂ ಕೂಡ ದೊಡ್ಡ ಕಾಂಡು ಅಂದ್ಬಿಟ್ಟು ಕಳಿಸ್ಬಿಡ್ತಾಳೆ. ಸೊ ಇದೇ ಗ್ಯಾಪ್ ಒಳಗಡೆ ಕೈಯೋ ಒಂದು ಅರಕೆನ ಇಟ್ಕೊಂಡಿರ್ತಾನೆ. ಅದನ್ನ ತೀರಿಸೋದಕ್ಕಿಂತ ಅರಕೆ ತೀರಿಸ್ತಾ ಇರ್ತಾನೆ. ಅದೇ ಟೈಮಲ್ಲಿ ಮೂಗ್ಬಡ್ ತಂಬು ಹುಡುಗರು ಬಂದು ಅಟ್ಯಾಕ್ ಮಾಡ್ಬಿಡ್ತಾರೆ. ಚೆನ್ನಾಗಿ ಹೊಡೆದು ಇಟ್ಬಿಡ್ತಾರೆ. ಅವನ ಕೈಲಿ ತಪ್ಪಿಸ್ಕೊಂಡು ಹೋಗೋದಕ್ಕಾಗಲ್ಲ. ಗೋವಿಂದಣ್ಣ ಹೆಂಗೋ ಪ್ಲಾನ್ ಮಾಡ್ತಾರೆ ತಪ್ಪಿಸೋಣ ಅಂತ, ಬಟ್ ಆದ್ರೂ ಆಗಲ್ಲ. ಪೊಲೀಸರು ಅವನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಈ ಕಡೆ ಮೂಗ್ಬಡ್ ತಂಬುಗೆ ಸ್ವಲ್ಪ ಉಸಿರು ಬಂದಂಗ ಆಯ್ತು. ಕೈವ ಲಾಕಪ್ ಒಳಗಡೆ ಇರೋಷ್ಟು ದಿನ ಮಾತ್ರ ಇವನು ಆರಾಮಾಗಿರ್ಬೋದು, ಬಂದ್ಮೇಲೆ ಕೊಚ್ಚಾಗ್ತಾನೆ ಅಂತ ಗೊತ್ತಾಗಿ ಅವನ ಸೆಕ್ರೆಟರಿ ಒಂದಷ್ಟು ಪ್ಲಾನ್ಗಳನ್ನ ಕೊಡ್ತಾನೆ. ಎಲ್ಲನೂ ಮಾರ್ಬಿಟ್ಟು ದುಡ್ಡನ್ನ ಇಟ್ಕೊಂಡು ನನ್ನ ಶೇರ್ನು ಕೊಟ್ಬಿಟ್ಟು ನೀವು ತಗೊಂಡು ಬಾಂಬೆಗೋ ಡೆಲ್ಲಿಗೆ ಹೋಗಿ ಸೆಟ್ಲ್ ಆಗ್ಬಿಡು, ಅಲ್ಲಿ ನಿನಗೆ ಸರಿಯಾಗಿ ಆಗ್ತಾರೆ ಅಂದ್ಬಿಟ್ಟು ಕಳ್ಸೋದಕ್ಕೆ ಅಂತ ಪ್ಲಾನ್ ಮಾಡಿ ಎಲ್ಲನೂ ಸೆಟ್ ಮಾಡಿ ಕೊಡ್ತಾನೆ. ಹೆಂಗೋ ಹೋಗ್ತೀನಿ ರೋಜಿ ಗೆಸ್ಟ್ ಹೌಸ್ಗೆ ಹೋಗ್ಬಿಟ್ಟು ಸರಿಯಾಗಿ ಅವಳಿಗೆ ವಾಂಚ್ಬಿಟ್ಟು ನಾನು ಗಂಡಸು ಅಂತ ಪ್ರೂವ್ ಮಾಡ್ಕೊಂಡು ಹೋಗೋಣ ಅಂತ ಮೂಗ್ಬಡ್ ತಂಬು ರೋಜಿ ಗೆಸ್ಟ್ ಹೌಸ್ ಒಳಗಡೆ ಹೋಗ್ತಾನೆ. ಇನ್ನು ಈ ಕಡೆ ಕೈವನ್ನ ಬಿಡಿಸೋದಕ್ಕೆ ಅಂತ ಅವನ ಫ್ರೆಂಡ್ ಕಬಡ್ಡಿನಲ್ಲಿ ಕಿರಿಕ್ ಮಾಡ್ಕೊಂಡಿರ್ತಾನೆ ಅಲ್ವಾ, ಅವ್ನು ವೈರಿ ಬಂದು ಇಲ್ಲಿ ಅವನಿಗೆ ಹೆಲ್ಪ್ ಮಾಡ್ಬಿಡ್ತಾನೆ ಫ್ರೆಂಡ್ ಆಗಿ. ಎಲ್ಲಗೆ ಸೀಕ್ರೆಟ್ ಆಗಿ ರಾತ್ರಿ ಟೈಮ್ ಅಲ್ಲಿ ಕೈವನ್ ಜಾಗದಲ್ಲಿ ಅವನ್ ಇದ್ಕೊಂಡು ಕೈವನ್ನ ಹೆಂಗೋ ಮಾಡಿ ಹೊರಗಡೆ ಕಳಿಸಿ ಮೂಗ್ಬಡ್ ತಂಬುನ ಕೊಲೆ ಮಾಡೋ ತರ ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಈ ಕಡೆ ಮೂಗ್ಬಡ್ ತಂಬು ರೋಜಿ ಗೆಸ್ಟ್ ಹೌಸ್ಗೆ ಹೋಗ್ಬಿಟ್ಟು ಅವ್ನು ಗಂಡಸು ಅಂತ ಪ್ರೂವ್ ಮಾಡೋದಕ್ಕೆ ಅಂತ ಅವಳ ಮೇಲೆ ಅತ್ಯಾಚಾರಗಳು ಬಲಾತ್ಕಾರಗಳನ್ನ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಕೈವ ಎಂಟ್ರಿ ಚೆನ್ನಾಗಿ ಬಡ್ದು ಈ ಗ್ಯಾಸ್ ವೆಲ್ಡಿಂಗ್ ಮಾಡ್ತಾರಲ್ಲ ಅದರಿಂದ ಅವನ ಬಾಡಿನ ಫುಲ್ ವೆಲ್ಡಿಂಗ್ ಮಾಡಕ್ ಹಾಕ್ಬಿಡ್ತಾನೆ. ನಾವು ಹುಡುಗಿ ಸಲ್ಮಾನ್ ರೇಪ್ ಮಾಡಿದವ್ರನ್ನ ಒಂದ್ ಕಡೆಯಿಂದ ಮುಗಿಸ್ಕೊಂಡು ಬಂದಾಯ್ತು. ಇಲ್ಲಿಗೆ ಶಾಂತವಾಗಿ ಅವನ ಏನನ್ನ ಅನ್ಕೊಂಡಿದ್ದು ಎಲ್ಲ ಮುಗಿಸ್ಬಿಟ್ಟ. ಸೊ ಈಗ ಅಪ್ರೂವಲ್ ಆಗಿ ಜೈಲ್ಗೆ ಹೋಗ್ತಾನೆ. ಅವ್ರು ಕೂಡ ಶಿಕ್ಷಣ ಎಲ್ಲ ಅನುಭವಿಸಿ ಮತ್ತೆ ವಾಪಸ್ ಬಂದು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತಾನೆ. ಸೊ ಇದು ಹ್ಯಾಪಿ ಎಂಡಿಂಗ್. ಸೊ ನೀವು ನೋಡ್ಬೋದು ಎಲ್ಲಾ ರೌಡಿಗಳ ಹಿಂದೆ ಒಂದು ಲವ್ ಸ್ಟೋರಿ ಇದ್ದೇ ಇರ್ತದೆ. ಅವರು ಕೂಡ ನಮ್ಮ ತರನೇ ಮನುಷ್ಯರು. ನೋಡ್ತಾ ಹೊಡ್ತಾನೆ ರೌಡಿಗಳಾಗ್ಬೇಕು ಅಂತ ನೋಡಲ್ಲ. ಸಮಯ ಸಂದರ್ಭ ಕೆಲವು ಪರ್ಸನ್ಗಳಿಂದಾಗಿ ಅವ್ರು ಈ ರೀತಿ ಚೇಂಜ್ ಆಗ್ಬಿಡ್ತಾರೆ. ಮತ್ತೆ ತಿದ್ದಿ ಬುದ್ಧಿ ಹೇಳಿ ಮತ್ತೆ ಮನುಷ್ಯನಾಗಿ ಮಾಡ್ಬೇಕು ಅಂದ್ರೆ ಇನ್ಯಾರಾದ್ರೂ ಒಳ್ಳೆ ಪರ್ಸನ್ ಲೈಫಲ್ಲಿ ಎಂಟ್ರಿ ಕೊಟ್ಟಾಗ ಚೇಂಜ್ ಮಾಡಕ್ಕಾಗೋದು. ಅದು ಬೇರೆ ಏನ್ ಯಾರು ಅಲ್ಲ, ಅರ್ಧ ಅಂಗಿ ಅನ್ಕೋತೀವಲ್ಲ ಅವ್ರೇನೆ. ಸೊ ಮೂವಿ ಮಾತ್ರ ತುಂಬಾ ನೀಟ್ ಆಗಿದೆ. ಆದ್ರೆ ಚಿಕ್ಕ ಮಕ್ಕಳು ಈ ಸಿನಿಮಾನ ನೋಡಕ್ಕಾಗಲ್ಲ. ಥಿಯರಿ ನಿಮ್ ಮುಂದೆ ಇಟ್ಬಿಟ್ಟಿದ್ದೀನಿ ಸ್ಟೋರಿ ಹಿಂಗ್ ಇರ್ತದೆ ಅಂತ. ಈ ವಿಡಿಯೋ ಯಾವ ರೀತಿ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿದ್ರೆ ಸ್ವಲ್ಪ ನನಗೂ ಕೂಡ ಲೈಕ್ ಇಲ್ಲ ಆಗುತ್ತೆ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.